ಸಿಂಹ ರಾಶಿ ಜೂನ್ 2026 ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ದಾರಿಯು ಕಷ್ಟಕರವಾಗಿ ಕಂಡರೆ ನೆನಪಿಡಿ ಸ್ನೇಹಿತರೆ, ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂದು ಅರ್ಥ. ಏಕೆಂದರೆ ಸುಲಭವಾದ ದಾರಿಗಳು ನಿಮ್ಮನ್ನು ಗುಂಪಿನ ಕಡೆಗೆ ಕೊಂಡೊಯ್ಯುತ್ತವೆ, ಆದರೆ ಕಠಿಣ ಹಾದಿಗಳು ನಿಮ್ಮನ್ನು ಗುರಿಯತ್ತ ತಲುಪಿಸುತ್ತವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಸಿಂಹ ರಾಶಿಯವರ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿರುವ ಜೂನ್ 2026ರ ಮಾಸಿಕ ಭವಿಷ್ಯವನ್ನು ಸವಿಸ್ತಾರವಾಗಿ ನೋಡಲಿದ್ದೇವೆ. ಈ ಜೂನ್ ತಿಂಗಳು ಸಾಮಾನ್ಯ ತಿಂಗಳಲ್ಲ. ಇಲ್ಲಿ ದೇವಗುರು ಬೃಹಸ್ಪತಿಯು ಉಚ್ಚ ಸ್ಥಿತಿಗೆ ಪ್ರವೇಶಿಸುತ್ತಿದ್ದಾನೆ ಮತ್ತು ಸೂರ್ಯ, ಮಂಗಳ, ಬುಧ, ಶುಕ್ರ ಹೀಗೆ ಪ್ರಮುಖ ಗ್ರಹಗಳೆಲ್ಲವೂ ತಮ್ಮ ಸ್ಥಾನ ಬದಲಿಸುತ್ತಿವೆ. ಈ ಬದಲಾವಣೆಗಳು ನಿಮ್ಮ ಆರೋಗ್ಯ, ಶಿಕ್ಷಣ, ಪ್ರೇಮ ಜೀವನ, ವೃತ್ತಿ ಮತ್ತು ವ್ಯಾಪಾರದ ಮೇಲೆ ಯಾವ ಬೃಹತ್ ಪರಿಣಾಮ ಬೀರಲಿವೆ. ವಿಡಿಯೋದ ಕೊನೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಕೂಡ ತಿಳಿಸಲಿದ್ದೇನೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ಈ ತಿಂಗಳ ಗ್ರಹಗಳ ಜಾಲ ಹೇಗಿದೆ ಎಂದು ನೋಡೋಣ. ಸಿಂಹ ರಾಶಿಯವರೇ, ನಿಮ್ಮ ಮೊದಲನೇ ಮನೆಯಲ್ಲಿ ಪ್ರಸ್ತುತ ಕೇತು ಮತ್ತು 7ನೇ ಮನೆಯಲ್ಲಿ ರಾಹು ಇದ್ದಾರೆ. 8ನೇ ಮನೆಯಲ್ಲಿ ಶನಿ ಕುಳಿತಿದ್ದು ನಿಮಗೆ ಶನಿ ದಯ ನಡೆಯುತ್ತಿದೆ. 9ನೇ ಮನೆಯಲ್ಲಿ ಮಂಗಳ, 10ನೇ ಮನೆಯಲ್ಲಿ ಸೂರ್ಯ ಹಾಗೂ 11ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಸಂಯೋಗವಿದೆ. ವಿಶೇಷವೆಂದರೆ ಜೂನ್ 2ರಂದು ಗುರು ಗ್ರಹವು ನಿಮ್ಮ 12ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಯಲ್ಲಿ ಪ್ರವೇಶಿಸಲಿದ್ದಾನೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಜೂನ್ 15ರಂದು 11ನೇ ಮನೆಗೆ ಸ್ಥಾನ ಬದಲಿಸಲಿದ್ದಾನೆ. ಈ ಗ್ರಹಗಳ ಆಟ ನಿಮ್ಮ ಬದುಕಿನಲ್ಲಿ ಯಾವ ತಿರುವು ತರಲಿದೆ ಎಂದು ಈಗ ತಿಳಿಯೋಣ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯನು 10ನೇ ಮನೆಯಲ್ಲಿ ಕೇಂದ್ರದಲ್ಲಿ ಇರುವುದರಿಂದ ನಿಮ್ಮ ಇಮ್ಯುನಿಟಿ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ 8ನೇ ಮನೆಯಲ್ಲಿರುವ ಶನಿಯು ನಿಮ್ಮ 2ನೇ ಮನೆಯನ್ನು ವಾಕ್ ಮತ್ತು ಭೋಜನ ಸ್ಥಾನ ನೋಡುತ್ತಿದ್ದಾನೆ. ಈ ಕಾರಣದಿಂದ ನೀವು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಲ್ಲುಗಳ ಸಮಸ್ಯೆ, ಶನಿಯ ದೃಷ್ಟಿಯಿಂದ ದಂತವೈದ್ಯರ ಭೇಟಿ ಅನಿವಾರ್ಯವಾಗಬಹುದು. ಗಂಟಲು ಮತ್ತು ಅಲರ್ಜಿ, ಗಂಟಲಿಗೆ ಸಂಬಂಧಿಸಿದ ಸೋಂಕು ಅಥವಾ ಅಲರ್ಜಿ ಕಾಡಬಹುದು. ಹೊಟ್ಟೆಯ ಸಮಸ್ಯೆ, ಹೊರಗಿನ ಪಾರ್ಟಿ ಅಥವಾ ಫಂಕ್ಷನ್ಗಳಲ್ಲಿ ಆಹಾರ ಸೇವಿಸುವಾಗ ಜಾಗರೂಕರಾಗಿರಿ. ಅತಿಯಾದ ಅಸಿಡಿಟಿ ಅಥವಾ ಹೊಟ್ಟೆ ಕೆಡುವ ಸಾಧ್ಯತೆ ಇದೆ. ದೈಹಿಕ ನೋವು, ಭುಜ ಅಥವಾ ಹೆಗಲಿನಲ್ಲಿ ಆಗಾಗ ನೋವು ಕಾಣಿಸಿಕೊಳ್ಳಬಹುದು. ಇವುಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಕಿಲ್ಲವಾದರೂ ಜಾಗರೂಕತೆ ಇರಲಿ. ವಿದ್ಯಾಭ್ಯಾಸ, ವಿದೇಶ ಯೋಗದ ಮುನ್ಸೂಚನೆ. ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಮಹತ್ವದ ಬದಲಾವಣೆಯನ್ನು ತರಲಿದೆ. 5ನೇ ಮನೆಯ ಅಧಿಪತಿ ಗುರುವು 12ನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ಹೋಗುತ್ತಿರುವುದರಿಂದ ವಿದ್ಯಾಭ್ಯಾಸಕ್ಕಾಗಿ ದೂರದ ಊರಿಗೆ ಅಥವಾ ವಿದೇಶಕ್ಕೆ ಹೋಗಲು ಯೋಜಿಸುತ್ತಿರುವವರಿಗೆ ಇದು ಸುವರ್ಣ ಕಾಲ. ನೀವು ನಿಮ್ಮ ಮನೆಗಿಂತ ದೂರವಿರುವ ಉತ್ತಮ ಕೋಚಿಂಗ್ ಸೆಂಟರ್ ಅಥವಾ ಕಾಲೇಜು ಸೇರಲು ಬಯಸಿದರೆ ಗ್ರಹಗಳು ನಿಮಗೆ ಪೂರ್ಣ ಬೆಂಬಲ ನೀಡಲಿವೆ. ಜೂನ್ 15ರ ನಂತರ ಸೂರ್ಯನ ದೃಷ್ಟಿ 5ನೇ ಮನೆಯ ಮೇಲೆ ಬೀಳುವುದರಿಂದ ಸರ್ಕಾರಿ ಕೆಲಸದ ಪರೀಕ್ಷೆ ಬರೆಯುತ್ತಿರುವವರಿಗೆ ಉತ್ತಮ ಫಲಿತಾಂಶದ ನಿರೀಕ್ಷೆ ಇದೆ. ಇನ್ನು ಪ್ರೇಮ ಜೀವನದ ವಿಷಯದಲ್ಲಿ ಇದು ಮಿಶ್ರಫಲದ ತಿಂಗಳು. ಒಂದು ಕಡೆ ಶುಕ್ರ ಮತ್ತು ಬುಧನ ದೃಷ್ಟಿಯಿಂದ ನಿಮ್ಮ ನಡುವೆ ಉತ್ತಮ ಆಕರ್ಷಣೆ ಮತ್ತು ಬಾಂಧವ್ಯ ಇರುತ್ತದೆ. ಆದರೆ ಮತ್ತೊಂದೆಡೆ 8ನೇ ಮನೆಯಲ್ಲಿರುವ ಶನಿಯು 5ನೇ ಮನೆಯನ್ನು ನೋಡುತ್ತಿದ್ದಾನೆ. ಇದರಿಂದಾಗಿ ಯಾವುದೇ ಕಾರಣವಿಲ್ಲದೆ ಹಠಾತ್ ಜಗಳಗಳು ಅಥವಾ ವಾದಗಳು ಸಂಭವಿಸಬಹುದು. ಈ ತಿಂಗಳು ಪ್ರೇಮ ಜೀವನದಲ್ಲಿ 60% ಸುಖವಿದ್ದರೆ 40% ಗೊಂದಲಗಳಿರಬಹುದು. ಸಂಬಂಧವನ್ನು ಉಳಿಸಿಕೊಳ್ಳಲು ತಾಳ್ಮೆ ಬಹಳ ಮುಖ್ಯ. ವೈವಾಹಿಕ ಜೀವನ, ಸಂಗಾತಿಯ ಕಾಳಜಿ ವಹಿಸಿ. ದಾಂಪತ್ಯ ಜೀವನದಲ್ಲಿ 7ನೇ ಮನೆಯಲ್ಲಿರುವ ರಾಹು ಮತ್ತು 8ನೇ ಮನೆಯಲ್ಲಿರುವ ಶನಿ ಸ್ವಲ್ಪ ಒತ್ತಡವನ್ನು ತರಬಹುದು. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಅವರಿಗೆ ಇನ್ಫೆಕ್ಷನ್, ಅಲರ್ಜಿ ಅಥವಾ ಅತಿಯಾದ ಆಯಾಸದಂತಹ ಸಮಸ್ಯೆಗಳು ಕಾಡಬಹುದು. ಜೊತೆಗೆ ನಿಮ್ಮ ನಿರೀಕ್ಷೆಗಳು ಸಂಗಾತಿಯಿಂದ ಪೂರ್ಣಗೊಳ್ಳದಿದ್ದಾಗ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಸಂಗಾತಿಗೆ ಹೆಚ್ಚಿನ ಜವಾಬ್ದಾರಿಗಳು ಇರುವುದರಿಂದ ಅವರು ಮಾನಸಿಕವಾಗಿ ಸ್ವಲ್ಪ ಉದ್ವಿಗ್ನರಾಗಿರಬಹುದು. ಅವರಿಗೆ ಬೆಂಬಲ ನೀಡಿ. ವೃತ್ತಿ ಮತ್ತು ಕೆಲಸ, ಬದಲಾವಣೆಯ ತುಡಿತ. ವೃತ್ತಿ ಜೀವನದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಶನಿಯ ದೃಷ್ಟಿ 10ನೇ ಮನೆಯ ಮೇಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಒಂದು ರೀತಿಯ ಬೇಸರ ಅಥವಾ ಅತೃಪ್ತಿ ಮೂಡಬಹುದು. ನಾನು ಇದಕ್ಕಿಂತ ಉತ್ತಮವಾದ ಕೆಲಸ ಮಾಡಬೇಕು ಎನ್ನುವ ಆಲೋಚನೆ ನಿಮ್ಮನ್ನು ಕಾಡುತ್ತದೆ. ವಿಶೇಷವಾಗಿ ಜೂನ್ 8ರಿಂದ 10ರ ನಂತರ ಶುಕ್ರನು 12ನೇ ಮನೆಗೆ ಹೋದಾಗ ಕೆಲಸ ಬದಲಿಸುವ ಬಗ್ಗೆ ಅಥವಾ ಇಂಟರ್ವ್ಯೂ ನೀಡುವ ಬಗ್ಗೆ ನಿಮ್ಮ ಮನಸ್ಸು ಹೆಚ್ಚು ಹಂಬಲಿಸಬಹುದು. ಭಾಗ್ಯ ಮತ್ತು ವ್ಯಾಪಾರ. ನಿಮ್ಮ ಅದೃಷ್ಟದ ಸ್ಥಾನದ ಅಧಿಪತಿ ಮಂಗಳನು ತನ್ನದೇ ಆದ 9ನೇ ಮನೆಯಲ್ಲಿರುವುದರಿಂದ ಈ ತಿಂಗಳು ನಿಮ್ಮ ಭಾಗ್ಯವು 70ರಿಂದ 80% ಬಲವಾಗಿದೆ. ನೀವು ಏನಾದರೂ ಹೊಸ ಕಾರ್ಯಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಮಾಡಲು ಯೋಜಿಸಿದ್ದರೆ ಧೈರ್ಯವಾಗಿ ಮುಂದುವರಿಯಿರಿ. ವ್ಯಾಪಾರಸ್ಥರಿಗೆ ಜೂನ್ 22ರವರೆಗೆ ಉತ್ತಮ ಲಾಭವಿರುತ್ತದೆ. ಆದರೆ ಜೂನ್ 22ರ ನಂತರ ಖರ್ಚುಗಳು ಹೆಚ್ಚಾಗಬಹುದು ಮತ್ತು ಕೆಲವು ಅಡೆತಡೆಗಳು ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕರಾಗಿರಿ.
ಪರಿಹಾರಗಳು ಯಶಸ್ಸಿನ ಸೂತ್ರ. ಸ್ನೇಹಿತರೆ, ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ತಪ್ಪದೇ ಪಾಲಿಸಿ. ಶನಿ ಬೀಜ ಮಂತ್ರ. ಶನಿ ದಯ ಇರುವುದರಿಂದ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಹನುಮಾನ್ ಚಾಲೀಸಾ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಣ ಮಾಡಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಸೂರ್ಯ ಮಂತ್ರವನ್ನು ಜಪಿಸಿ. ಶಿವನ ಆರಾಧನೆ. ಪ್ರತಿದಿನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡುತ್ತದೆ. ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಜೂನ್ ತಿಂಗಳು ಸವಾಲುಗಳ ಜೊತೆಗೆ ಅದ್ಭುತ ಅವಕಾಶಗಳನ್ನು ತರುತ್ತಿದೆ. ಗ್ರಹಗಳ ಈ ಮಾಹಿತಿಯನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಖಂಡಿತ ಸುಖದ ಹರಿವು ಹೆಚ್ಚಾಗಿ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ. ಇನ್ನು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಹರ ಹರ ಮಹಾದೇವ.